ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀತಿಯ ವೀಕ್ಷಕರೇ, ಈ ಒಂದು ವಿಡಿಯೋ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ, ಯಾರಿಗೆ ಉಪಯುಕ್ತ ಆಗುತ್ತೆ ಅಂತಂದರೆ, ಏನು ಮುಂದೆ ಬರುವಂತಹ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಹುದ್ದೆಗೆ ಯಾರು ಪ್ರಯತ್ನ ಮಾಡ್ತಾಯಿದ್ರೋ ಅವರಿಗೆ ಬಹಳಷ್ಟು ಉಪಯುಕ್ತ ಆಗುತ್ತೆ ಅಂಥೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇದು ವಿಶೇಷವಾಗಿ ಸಮಾಜ ವಿಜ್ಞಾನಕ್ಕೆ, ಕನ್ನಡ ಕಲಾ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇದರಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾನು ಈ ಹಿಂದೆ ವಿಡಿಯೋದಲ್ಲಿ ಇತಿಹಾಸದ ಪ್ರಾರಂಭ ಮತ್ತು ಆರಂಭಿಕ ಜೀವನದ ಬಗ್ಗೆ ನಾನು ನನ್ನ ಚಾನಲಲ್ಲಿ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಅದು ಮುಂದುವರೆದ ಭಾಗ, ಅಂದರೆ ಭಾಳಷ್ಟು ಸೂಕ್ಷ್ಮವಾಗಿ ನಾನು ಇಲ್ಲೊಂದು ಕೆಲವೊಂದು ಪಾಯಿಂಟ್ಸ್ ವೈಸನ್ನು ಹೇಳ್ತಾ ನಿಮಗೆ ಅದನ್ನು ವಿವರಣೆಯನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಭಾರತ ಅಂದ ತಕ್ಷಣ ನಮ್ಮ ದೇಶದ ಪ್ರಾಕೃತಿಕ ಸಂಪನ್ಮೂಲಗಳು ಮತ್ತು ಭಾರತ ಎಂಬ ಹೆಸರು ಹೇಗೆ ಬಂತು, ಭಾರತ ಅನ್ನೋ ಒಂದು ಹೆಸರನ್ನು ಬರೋದಕ್ಕೆ ಕಾರಣಕರ್ತರು ಯಾರು, ಮತ್ತು ಈ ಜಗತ್ತಿಗೆ ಭಾರತದ ಕೊಡುಗೆಗಳೇನು, ಇವುಗಳ ಬಗ್ಗೆ ನಾನು ಈ ವಿಡಿಯೋದ ಮೂಲಕ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಭಾರತ ಅಂದ ತಕ್ಷಣ ಭಾರತಕ್ಕೆ ಅನೇಕ ರೀತಿಯ ಹೆಸರುಗಳನ್ನು ನಾವು ಕಾಣಬಹುದು. ಅಂತಹದರಲ್ಲಿ ಭರತಖಂಡ, ಹಿಂದೂಸ್ತಾನ, ಹಾಗೆಯೇ ಇಂಡಿಯಾ ಮತ್ತು ಜಂಬೂ ದ್ವೀಪ ಎಂಬ ಹೆಸರುಗಳನ್ನು ನಾವು ನೋಡ್ತೀವಿ. ಈ ಭಾರತ ದೇಶ ಅಥವಾ ಭರತಖಂಡ ಎಂಬ ಹೆಸರು ಹೇಗೆ ಬಂತು ಅಂತ ನಾವು ಸ್ವಲ್ಪ ಹಿಂದೆನ ನಾವು ನೋಡೋದಾದರೆ, ಜೈನ ಧರ್ಮದಲ್ಲಿನ ಮೊದಲ ತೀರ್ಥಂಕರಾದಂತಹ ವೃಷಭನಾಥನಿಗೆ ಇಬ್ಬರು ಮಕ್ಕಳು. ಆ ಮಕ್ಕಳ ಹೆಸರೇ ಒಬ್ಬ ಬಾಹುಬಲಿ, ಇನ್ನೊಬ್ಬ ಭರತ. ಈ ಜಂಬೂ ದ್ವೀಪವನ್ನು ಆಳ್ವಿಕೆ ಮಾಡ್ತಾ ಇದ್ದಂತಹ ಭರತ ಏನಿದ್ದಾನೆ, ಆ ಭರತನು ಈ ಒಂದು ದ್ವೀಪವನ್ನು, ಈ ಒಂದು ಜಂಬೂ ದ್ವೀಪವನ್ನು ಆಳ್ವಿಕೆ ಮಾಡಿದ್ದರಿಂದ ಅವತ್ತಿನಿಂದ ಈ ದೇಶಕ್ಕೆ ಭರತಖಂಡ ಅಥವಾ ಭರತವರ್ಷ ಎಂಬುದಾಗಿ ಬಂದಿದೆ ಅಂಥೇಳಿ ಅನೇಕ ಇತಿಹಾಸ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ನಂತರ ಈ ಒಂದು ಭಾರತ ದೇಶಕ್ಕೆ 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದಿಂದ ಸಿಂಧೂ ನದಿ ಬಯಲಿಗೆ ಬಂದು ಇಲ್ಲಿದ್ದವರನ್ನು ಹಿಂದೂಗಳು ಎಂದು ಕರೆದರು. ಪರ್ಷಿಯಾದಿಂದ ಯಾರು ಬರ್ತಾರೋ ಅವರು ಈ ಸಿಂಧೂ ಬಯಲಿನಲ್ಲಿ ಬಂದು, ಆ ಸಿಂಧೂ ಬಯಲಿನಲ್ಲಿ ಯಾರು ವಾಸ ಮಾಡ್ತಾಯಿದ್ರೋ ಅವ್ರು ಏನಂತ ಕರೆದರು ಅಂತಂದರೆ ಹಿಂದೂಗಳು ಅಂಥೇಳಿ ಕರೀತಾರೆ. ನಂತರ ಈ ಒಂದು ಸಿಂಧೂ ಪದವನ್ನು ಗ್ರೀಕ್ ದೇಶದಿಂದ ಬಂದಂತಹ ಗ್ರೀಕರು ಈ ಹಿಂದೂ ಪದವನ್ನು ಸಿಂಡೆಸ್ ಎಂಬ ಪದವನ್ನಾಗಿ ಬಳಕೆ ಮಾಡ್ತಾರೆ. ಇದೇ ಸಿಂಡೆಸ್ ನಂತರ ಇಂಡು ಎಂದು ಆಗ್ತದೆ, ಇಂಡು ಎಂದು ಕರೀತಾರೆ. ನಂತರ ಪರ್ಷಿಯನ್ನರು ಈ ದೇಶವನ್ನು ಹಿಂದೂಸ್ತಾನ ಅಂಥೇಳಿ ಗುರುತಿಸ್ತಾರೆ. ಪರ್ಷಿಯನ್ನರು ಈ ದೇಶವನ್ನು ಹಿಂದೂಸ್ತಾನ ಅಂಥೇಳಿ ಗುರುತಿಸ್ತಾರೆ. ನಂತರ ಇಲ್ಲಿ ಇದ್ದಂಥವರು ಇವರು ಆಚರಣೆ ಮಾಡ್ತಾ ಇರುವಂತಹ ಮತ್ತು ಪಾಲನೆ ಮಾಡ್ತಾ ಇರುವಂತಹ ಒಂದು ಧರ್ಮವನ್ನು ಹಿಂದೂ ಧರ್ಮ ಅಂಥೇಳಿ ಕರೀತಾರೆ. ಇಲ್ಲಿಗೆ ಕ್ಲಿಯರ್ ಆಗುತ್ತೆ ಹಿಂದೂಸ್ತಾನ ಅನ್ನೋ ಪದ ಹೇಗೆ ಬಂತು ಮತ್ತು ಹಿಂದೂ ಧರ್ಮ ಹೇಗೆ ಹುಟ್ಟುಕೊಳ್ಳುತ್ತೆ ಅಂತೇಳಿ. ನಂತರ ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಯಿಸಂ ಎಂದು ಎನಿಸ್ತದೆ. ಪಾಶ್ಚಾತ್ಯರ ಪ್ರಭಾವದಿಂದ ಈ ಇಂಡಿಯಾ ಅನ್ನೋದೇನಾಗುತ್ತೆ, ಭಾರತ ಅನ್ನೋದು ಇಂಡಿಯಾ ಅಂತ ಆಗುತ್ತೆ. ಇಲ್ಲಿ ಆಚರಣೆ ಮಾಡುವಂತಹ ಒಂದು ಧರ್ಮವನ್ನು ಅವರು ಹಿಂದೂ ಧರ್ಮವನ್ನು ಹಿಂದೂಯಿಸಂ ಅಂಥೇಳಿ ಅವರು ಕರೀತಾರೆ. ನಂತರ ಈ ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರು, ನಮ್ಮ ಭಾರತದಲ್ಲಿ ಅತ್ಯಂತ ಶ್ರೀಮಂತವಾದಂಥ ಒಂದು ಸಂಪನ್ಮೂಲಗಳು ಮತ್ತು ಸಂಸ್ಕೃತಿ ಇತ್ತು, ಅದನ್ನು ಪರಿಚಯ ಮಾಡಿಕೊಟ್ಟಂಥವ್ರು ಅಂತಂದರೆ ಯುರೋಪಿಯನ್ನರು. ಮೊದಲು ಈ ಒಂದು ಭಾರತದ ಅನನ್ಯತೆಯನ್ನು ಪರಿಚಯ ಮಾಡಿಕೊಟ್ಟಂಥವರು ವಿಲಿಯಂ ಜೋನ್ಸ್ ಎಂಬುವನನ್ನು ನಾವು ಗುರುತಿಸ್ತೀವಿ. ಈ ವಿಲಿಯಂ ಜೋನ್ಸ್ ಅನ್ನೋ ಒಬ್ಬ ವ್ಯಕ್ತಿ ಸಾಹಿತ್ಯ ಅಧ್ಯಯನಕ್ಕಾಗಿ 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾನೆ. ನಂತರ
ಅದನ್ನೇ 1832ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣವನ್ನು ಮಾಡ್ತಾರೆ. ವಿಲಿಯಂ ಜೋನ್ಸ್ ಅನ್ನುವಂಥವನು 1784ರಲ್ಲಿ ಸಾಹಿತ್ಯದ ಅಧ್ಯಯನಕ್ಕಾಗಿ, ಅಂದರೆ ನಮ್ಮ ಭಾರತದಲ್ಲಿರುವಂತಹ ಸಾಹಿತ್ಯವನ್ನು ಅಧ್ಯಯನ ಮಾಡೋದಕ್ಕೊಂದು ಸೊಸೈಟಿಯನ್ನು ಆತ ಸ್ಥಾಪನೆ ಮಾಡ್ತಾನೆ. ಅದುವೇ ಏಷ್ಯಾಟಿಕ್ ಸೊಸೈಟಿ ಅದನ್ನು ಮರುನಾಮಕರಣ ಮಾಡ್ತಾನೆ. ನಂತರ 1832ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡ್ತಾನೆ. ಏನು ಮಾಡ್ತಾರೆ ಅವರು ಮೊದಲಿಗೆ ಈ ಸಾಹಿತ್ಯದಲ್ಲಿ ಅಂತಂದರೆ, ಸಂಸ್ಕೃತದ, ನಾವೆಲ್ಲರೂ ಕೂಡ ಭಾರತದವರು ಪವಿತ್ರ ಗ್ರಂಥ ಅಂತೇಳಿ ಭಾವಿಸುವಂಥ ಒಂದು ಭಗವದ್ಗೀತೆಯನ್ನು, ಸಂಸ್ಕೃತದಲ್ಲಿರುವಂತಹ ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ತರ್ಜುಮೆಯನ್ನು ಮಾಡ್ತಾರೆ. ಏನಪ್ಪ ಇದರಲ್ಲಿ ವಿಶೇಷ ಅಂತಂದರೆ, ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜುಮೆ ಆದಂತಹ ಮೊದಲ ಕೃತಿ ನಮ್ಮ ಭಗವದ್ಗೀತೆ ಆಗಿರ್ತದೆ. ಇದನ್ನು ಮಾಡಿದಂತಹ ಕೀರ್ತಿ ಯಾರಿಗೆ ಸಲ್ತದೆ ಅಂದರೆ ವಿಲಿಯಂ ಜೋನ್ಸ್ ಅನ್ನೋನಿಗೆ ಇದು ಸಲ್ತದೆ. ಇದಿಷ್ಟು ಭಾರತದ ಅನನ್ಯತೆ ಮತ್ತು ಸಾಹಿತ್ಯವನ್ನು ನಾವು ನೋಡೋದಾದರೆ, ಭಾರತೀಯರು ಗಣಿತ ಕ್ಷೇತ್ರಕ್ಕೆ ನೀಡಿದಂತಹ ಒಂದು ಕೊಡುಗೆಗಳನ್ನು ನಾವು ನೀಡೋದಾದರೆ, ಅಂಕಿ ಸಂಖ್ಯೆಗಳ ಬಗ್ಗೆ ಯಾವ ರೀತಿಯ ಒಂದು ಕೊಡುಗೆಯನ್ನು ನೀಡಿದ್ದಾರೆ ನಮ್ಮ ಭಾರತ ದೇಶದ ಜನರು ಜಗತ್ತಿಗೆ ಅಂತಂದರೆ, ನೋಡಿ, ಇದನ್ನು ನಾವು ಎಲ್ಲಿಂದ ನೋಡ್ತೀವಿ? ಗಣಿತದ ಪರಿಚಯ ನಮ್ಮ ಭಾರತದಲ್ಲಿ ಯಾವಾಗಿಂದ ಹುಟ್ಕೊಂಡು ಬಂತು, ಯಾವಾಗಿಂದ ಅದು ಪಾಲನೆಯಲ್ಲಿದೆ ಅನ್ನೋದನ್ನು ನಾವು ನೋಡೋದಾದರೆ, ಅಶೋಕನ ಶಾಸನಗಳಲ್ಲಿ ಅನೇಕ ಅಂಕಿಗಳ ಬಳಕೆ ಆಗಿರುವಂಥದ್ದನ್ನು ನಾವು ಕಾಣ್ತೀವಿ. ಅಶೋಕನ ಶಾಸನಗಳ ಕಾಲವನ್ನು ನಾವು ನೋಡೋದಾದರೆ 2300 ವರ್ಷಗಳ ಹಿಂದೆ ಅಶೋಕನ ಶಾಸನಗಳನ್ನು ನಾವು ಕಾಣ್ತೀವಿ. ಬಹಳ ಮುಖ್ಯ ಆಗುತ್ತೆ. ಮತ್ತೊಂದು ಸರ್ತಿ ಹೇಳ್ತೀನಿ, ಯಾಕೆ ಅಂತಂದರೆ 2300 ವರ್ಷಗಳಷ್ಟು ಹಿಂದಿನವು ಅಶೋಕನ ಶಾಸನಗಳು. ಅವು ನಮ್ಮ ಭಾರತದಲ್ಲಿ ಸಿಕ್ಕಿರುವಂತಹ ಒಂದು ಶಾಸನಗಳಾಗಿದ್ದಾವೆ. ಯಾಕೆ ಇದನ್ನು ಒತ್ತಿ ಹೇಳಿದೆ ಅಂತಂದರೆ, ನೋಡಿ, ಅಶೋಕನ ಶಾಸನಗಳು ಸಿಕ್ಕಿದ ನಂತರವೂ ಸಹ, ಅಂದರೆ ಇದಾದ 1000 ವರ್ಷಗಳ ಮೇಲೂ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಅಂಕಿಗಳ ಬಳಕೆನೇ ಇರಲಿಲ್ಲ. ಅಂದರೆ ಸುಮಾರು ಹೆಚ್ಚು ಕಡಿಮೆ 300 ವರ್ಷಗಳ ನಂತರ ಯುರೋಪಿಯನ್ ದೇಶಗಳಲ್ಲಿ ಈ ನಂಬರ್ಸನ್ನು ಬಳಕೆ ಮಾಡಿದ್ದು. ಅಂದರೆ ಭಾರತ ಎಷ್ಟು ಹೆಮ್ಮೆ ಅಂತ ನಾವು ಇಲ್ಲಿ ನೋಡಬಹುದಾಗತ್ತೆ. ಇದಕ್ಕೆ 3300 ವರ್ಷಗಳ ಹಿಂದೆಯೇ ನಮ್ಮ ಭಾರತ ದೇಶ ಅಂಕಿಗಳನ್ನು ಗುರುತಿಸ್ಕೊಂಡಿದೆ, ಸಂಖ್ಯೆಗಳನ್ನು ಬಳಸ್ತಾ ಇತ್ತು ಅನ್ನೋದನ್ನು ಇಲ್ಲಿ ವಿಶೇಷ ಆಗತ್ತೆ. ಶೂನ್ಯ ಅಥವಾ 0 ಎಂಬುದನ್ನು ಜಗತ್ತಿಗೆ ಕೊಡುಗೆ ನೀಡಿದಂಥ ಹೆಮ್ಮೆ ನಮ್ಮ ಭಾರತ ದೇಶದ್ದಾಗಿದೆ. ಇದನ್ನು ಕೊಟ್ಟಂಥವರು ನಮಗೆಲ್ಲ ಈಗಾಗಲೇ ಗೊತ್ತಾಗಿದೆ, ಆರ್ಯಭಟ ಅನ್ನೋರು ಈ ಶೂನ್ಯವನ್ನು ಪರಿಚಯ ಮಾಡ್ತಾರೆ, ಜಗತ್ತಿಗೆ ಕೊಟ್ಟಂಥವ್ರು. ಅಷ್ಟೇ ಅಲ್ಲದೆ ಈತನ ಮತ್ತೊಂದು ಕೊಡುಗೆ ಏನಪ್ಪ, ಆರ್ಯಭಟನ ಮತ್ತೊಂದು ಕೊಡುಗೆ ಅಂತಂದರೆ, ಭೂಮಿ ಗುಂಡಾಗಿದೆ ಎಂದು ಹೇಳಿದವರು ಕೂಡ ಆರ್ಯಭಟನೇ. ಆಧುನಿಕ ವಿಜ್ಞಾನದಲ್ಲಿ ಈ ಒಂದು ವಾದವನ್ನು ಏನು ಮಾಡಿದ್ದಾರೆ, ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಸಲ್ಲುವುದು ಯಾರಿಗಪ್ಪ ಅಂತಂದರೆ ಕೋಪರ್ನಿಕಸ್ ಎಂಬಾತನಿಗೆ ಈ ಒಂದು ಕೀರ್ತಿ ಸಲ್ತದೆ. ಏನು, ಭೂಮಿ ಗುಂಡಾಗಿದೆ ಎಂಬುದನ್ನು ತಿಳಿಸಿದಂಥದ್ದು. ಏನಪ್ಪ ವಿಶೇಷ ಅಂತಂದರೆ, ಈತನಿಗಿಂತ 10 ಶತಮಾನಗಳ ಹಿಂದಿನವನು ಆರ್ಯಭಟ ಅನ್ನೋದಿಲ್ಲಿ ವಿಶೇಷ ಆಗತ್ತೆ. ಕೋಪರ್ನಿಕಸ್ ನಮಗೆ ಭೂಮಿ ಗುಂಡಾಗಿದೆ ಅಂತ ಹೇಳಿದಂಥವರು ನಮಗೆ ಕೋಪರ್ನಿಕಸ್ ಅಂತ ಓದ್ತೀವಿ. ಆದರೆ ಇದಕ್ಕಿಂತ 10 ಶತಮಾನಗಳ ಹಿಂದೆಯೇ ನಮ್ಮ ಭಾರತ ದೇಶದ ಹೆಮ್ಮೆ ಆರ್ಯಭಟ ಇದನ್ನು ಆಗಲೇ ಹೇಳಿರುವಂಥದ್ದು ನಾವು ನೋಡ್ತೀವಿ. ಮತ್ತು ಭಾರತ ದೇಶದ ಒಂದು ಸಂಸ್ಕೃತಿ ಪಾಶ್ಚಾತ್ಯರ ಮೇಲೆ ಯಾವ ರೀತಿಯ ಪ್ರಭಾವ ಬೀರಿದೆ, ಪಾಶ್ಚಾತ್ಯರಲ್ಲಿ ಯಾವ ರೀತಿ ಕಂಡು ಬಂದಿದೆ ಅನ್ನೋದನ್ನು ನಾವು ನೋಡೋದಾದರೆ, ಜಗತ್ತಿನ ಅತಿ ದೊಡ್ಡ ಅಥವಾ ಅತಿ ಎತ್ತರದ ಬೌದ್ಧ ಅಥವಾ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾವಿಯನ್ ಎಂಬಲ್ಲಿ ನಾವು ನೋಡಬಹುದು. ಇದು ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಿರುವಂಥದ್ದು. ಅಷ್ಟೇ ಅಲ್ಲ, ಕಾಂಬೋಡಿಯಾದ ಅಂಕೋರ್ ವಾಟ್ ಎಂಬಲ್ಲಿ ಹಿಂದೂ ದೇವಾಲಯವನ್ನು ನಾವು ಕಾಣಬಹುದು. ಇದು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದಾಗಿದೆ. ಯಾವುದು, ಕಾಂಬೋಡಿಯಾದ ಅಂಕೋರ್ ವಾಟ್ ಎಂಬಲ್ಲಿ ಹಿಂದೂ ದೇವಾಲಯವನ್ನು ನಾವು ಕಾಣಬಹುದು. ಇದು ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂಥ ವಾಸ್ತುಶಿಲ್ಪವನ್ನು ಹೊಂದಿದಂತಹ ಒಂದು ದೇವಾಲಯವಾಗಿದೆ. ಅಷ್ಟೇ ಅಲ್ಲದೆ ಜಾವಾದ ಬೋರಾಬೊದೋರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧಾಲಯವನ್ನು ನಾವು ಕಾಣ್ಬೋದು. ಅಂದರೆ ನಮ್ಮ ಭಾರತ ದೇಶದಲ್ಲಿ ಎಷ್ಟೊಂದು ಸಂಸ್ಕೃತಿ ಇತ್ತು ಎಂಬುದನ್ನು ನಾವು ನೋಡೋದಕ್ಕೆ ಇವು ಒಂದಷ್ಟು ಆಧಾರಗಳು ನಮಗೆ ಆಗ್ತವೆ. ಇನ್ನು
ಭಾರತ ದೇಶ ಅಂತಂದರೆ ಭಾಳಷ್ಟು ಮೌಲ್ಯಗಳನ್ನು ಇಟ್ಕೊಂಡು ಪರಂಪರೆಯನ್ನು ಅನುಸರಿಸ್ತಾ ಬರ್ತಾ ಇರುವಂಥ ಒಂದು ರಾಷ್ಟ್ರ ಆಗಿದೆ. ಅಂಥದ್ರಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡುವಂತಹ ಮೌಲ್ಯಗಳನ್ನು ಇಲ್ಲಿ ನೋಡೋದಾದರೆ ಆಚಾರ್ಯ ದೇವೋಭವ, ಇದು ಬಹಳ ಮುಖ್ಯ ಆಗುತ್ತೆ. ಈಗಿನ ಕಾಲದ ಮಕ್ಕಳಿಗೆ ಇದರ ಅರ್ಥನೇ ಬೇರೆ ರೀತಿಯಲ್ಲಿ ತಿಳ್ಕೊಂಡ್ಬಿಡ್ತಾ ಇದ್ದಾರೆ. ಎಷ್ಟೊಂದು ಗೌರವ ಇತ್ತು ಆಚಾರ್ಯರಿಗೆ. ಆಚಾರ್ಯ ಅಂತಂದರೆ ಇಲ್ಲಿ ಗುರು ಅಂಥೇಳಿ. ನಮ್ಮ ಭಾರತೀಯ ಮೌಲ್ಯಗಳಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಅಂಥೇಳಿ 3ನೇ ಸ್ಥಾನ ದೇವರ ಸ್ಥಾನ ಕೊಟ್ಟಿರುವಂಥದ್ದು ಗುರುಗಳಿಗೆ. ಹಾಗಾಗಿ ಈ ಆಚಾರ್ಯ ದೇವೋಭವ, ಗುರುಗೆ ಭಾಳಷ್ಟು ಗೌರವ ಕೊಡಬೇಕು ಅಂತ ಹೇಳಿಕೊಟ್ಟಿರುವಂಥ ದೇಶ ನಮ್ಮ ಹೆಮ್ಮೆಯ ಭಾರತ ದೇಶ. ಅಷ್ಟೇ ಅಲ್ಲ, ಅಹಿಂಸೆಯನ್ನು ತೋರ್ಪಡಿಸಿರುವಂತಹ ದೇಶ ನಮ್ಮ ಭಾರತ ದೇಶ. ಹಿಂದೆ ಬೌದ್ಧ ಧರ್ಮ ಮತ್ತು ಅದರಲ್ಲಿ ವಿಶೇಷವಾಗಿ ಜೈನ ಧರ್ಮ ಈ ಅಹಿಂಸೆಯನ್ನು ಎತ್ತಿ ಹಿಡಿತದೆ. ಯಾವುದೇ ಕಾರಣಕ್ಕೂ ಹಿಂಸೆ ಮಾಡಬಾರ್ದು ಅಂತ ಹೇಳಿ ತಿಳಿಸಿದಂತಹ ಒಂದು ದೇಶ ನಮ್ಮ ದೇಶ. ಅಷ್ಟೇ ಅಲ್ಲ, ಸರ್ವೇ ಜನಃ ಸುಖಿನೋ ಭವಂತು ಎಂಬ ಒಂದು ಮಂತ್ರವನ್ನು, ಈ ಒಂದು ಶ್ಲೋಕವನ್ನು ಹೇಳಿದಂಥದ್ದು ನಮ್ಮ ಹೆಮ್ಮೆಯ ಭಾರತ ದೇಶ. ಯಾಕೆ ಅಂತಂದರೆ ನಾವು ಮಾತ್ರ ಸುಖವಾಗಿರುವಂಥದ್ದಷ್ಟೇ ಅಲ್ಲ, ಇತರರೂ ಕೂಡ ಸುಖವಾಗಿರಬೇಕು. ಸರ್ವ ಜನರು ಕೂಡ, ಸರ್ವ ಪ್ರಾಣಿಗಳು, ಪಕ್ಷಿಗಳು, ಪ್ರಕೃತಿಯಲ್ಲಿರುವಂಥ ಪ್ರತಿಯೊಂದು ಜೀವಿಯೂ ಕೂಡ ಸುಖವಾಗಿರಬೇಕು ಅಂತಂಥೇಳಿ ನಿಸ್ವಾರ್ಥದ ಒಂದು ಶ್ಲೋಕವನ್ನು ಕೊಟ್ಟಂಥ ದೇಶ ನಮ್ಮ ಭಾರತ ದೇಶ ಆಗತ್ತೆ. ಅಷ್ಟೇ ಅಲ್ಲ, ಸರ್ವಧರ್ಮ ಸಮಾನತೆ, ನಮ್ಮ ಕುವೆಂಪುರವರು ಹೇಳುವ ಪ್ರಕಾರ ಸರ್ವ ಜನಾಂಗದ ಶಾಂತಿಯ ತೋಟ. ಎಷ್ಟೇ ಸರ್ವ ಜನಾಂಗಗಳು ಅಂದರೆ ಬೇರೆ ಬೇರೆ ಧರ್ಮಗಳಿದ್ದರೂ ಕೂಡ ಎಲ್ಲ ಸರ್ವಧರ್ಮಗಳಲ್ಲೂ ಸಮಾನತೆಯನ್ನು ತರಬೇಕು, ಆ ಒಂದು ಮೌಲ್ಯವನ್ನು ಇಟ್ಕೊಂಡಿರುವಂತಹ ದೇಶ ನಮ್ಮ ದೇಶ. ಪ್ರೀತಿಯ ವೀಕ್ಷಕರೇ, ಈ ಒಂದು ವಿಡಿಯೋ ಮೂಲಕ ಕೆಲವೊಂದು ಅಂಶಗಳನ್ನು ನಮಗೆ ಪರೀಕ್ಷೆಯಲ್ಲಿ ಕೇಳುವ ಸಾಧ್ಯತೆಗಳು ಇದ್ದಾವೆ. ಅಂಥದ್ರಲ್ಲಿ ಭಾರತ ದೇಶದ ಒಂದು ಹೆಸರು ಹೇಗೆ ಬಂತು, ಯಾರಿಂದ ಬಂತು, ಮತ್ತು ಭಾರತ ದೇಶದ ಕೊಡುಗೆಗಳೇನು, ಮತ್ತು ಸಂಸ್ಕೃತಿ ಅಂಥದ್ದು, ಮತ್ತು ಮೌಲ್ಯಗಳು ಯಾವುವು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಮುಂದೆ ನಾವು ಕರ್ನಾಟಕದ ಬಗ್ಗೆ ಮತ್ತು ಕರ್ನಾಟಕದಲ್ಲಿ ಆಡಳಿತಾತ್ಮಕ ಕೇಂದ್ರಗಳ ಬಗ್ಗೆ, ವಿಭಾಗಗಳ ಬಗ್ಗೆ ಭಾಳಷ್ಟು ಸಂಪೂರ್ಣವಾಗಿ ನಾನು ಒಂದಷ್ಟು ನೋಟ್ಸ್ ಮಾಡ್ಕೊಂಡಿದ್ದೀನಿ. ಆ ನೋಟ್ಸನ್ನು ಆಧಾರವಾಗಿ ಇಟ್ಕೊಂಡು ನಿಮಗೆ ವಿಶ್ಲೇಷಣೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಧನ್ಯವಾದಗಳು.